ದುನಿಯಾ ವಿಜಯದ ಆಲ್ರೆಡಿ ಮೂವಿ ಭೀಮಾ ಥಿಯೇಟರ್ ರಿಲೀಸ್ ಆಗೈತಿ. ಪಬ್ಲಿಕ್ ಕಡೆ ಅಂತ ಒಂದು ಚಲೋ ರೆಸ್ಪಾನ್ಸ್ ಬರಾಕತೈತಿ. ಅದ್ರ ಮೂವಿ ಎಷ್ಟು ಕಲೆಕ್ಷನ್ ಮಾಡೈತಿ ಅನ್ನೋದು ನೋಡುಮ. ಬಾಳ ಮಂದಿ ಮೂವಿದ ಕಲೆಕ್ಷನ್ ಏನ್ ನೋಡ್ತೀರಿ, ಜಸ್ಟ್ ಮೂವಿನ ಎಂಜಾಯ್ ಮಾಡ್ಬೇಕಂತಾರ. ಆದ್ರ ಮೂವಿದ ಕಲೆಕ್ಷನ್ ನೋಡ್ಬೇಕಾಕೈತಿ. ಎದಕ್ಕಂತಂದ್ರ ಒಬ್ಬ ಮೂವಿ ಆಡಿಯನ್ಸ್ ಬಿಟ್ಟು ಬೇರೆ ಒಂದು ಎವರೇಜ್ ಆಡಿಯನ್ಸ್ ಎಷ್ಟು ಮೂವಿ ಕ್ಯಾಚ್ ಮಾಡೈತೆ ಅನ್ನೋದ್ ಮ್ಯಾಗ ಮೂವಿ ಕಲೆಕ್ಷನ್ ಗೊತ್ತಾಕೈತಿ. ಭೀಮಾ ಮೂವಿಗ ವೀಕೆಂಡ್ಸ್ ಅಂದ್ರೆ 3 ದಿವಸ ಸಿಕ್ಕಿತ್ತು. ಅಂದ್ರೆ ಶುಕ್ರವಾರ 3.9 ಕೋಟಿ, ಆಮೇಲೆ ಶನಿವಾರ 3.4 ಕೋಟಿ, ಆಮೇಲೆ ಸಂಡೇ 4 ಕೋಟಿ, ಆಮೇಲೆ ಮಂಡೇಲಿಂತ್ರ ಒಂದ್ ಸ್ವಲ್ಪ ವೀಕ್ ಆದ ಮೂವಿ 1.5 crore ಗಳಿಸ್ತ. ಭೀಮಾ ಮೂವಿ ಬಜೆಟ್ 8 ಕೋಟಿ ಐತಿ. ಟೋಟಲ್ ಮೂವಿ ಇಲ್ಲಿ ಮಟ್ಟ 4 ದಿವಸ ಸೇರಿ 12 ಕೋಟಿ 18 ಲಕ್ಷ ಗಳಿಸೈತಿ. ನಮ್ ಕರ್ನಾಟಕ ಹೈಯೆಸ್ಟ್ ಫಸ್ಟ್ ಡೇ ಕಲೆಕ್ಷನ್ ಒಳಗ KGF ಚಾಪ್ಟರ್ 2 134 ಕೋಟಿ ಫಸ್ಟ್ ಡೇ ಕಲೆಕ್ಷನ್ ಮಾಡೈತಿ. ಅದಾದ್ಮೇಲೆ ಸೆಕೆಂಡ್ ಒಳಗ ವಿಕ್ರಾಂತ ರೋಣ 35 ಕೋಟಿ ಕಲೆಕ್ಷನ್ ಮಾಡೈತಿ. ಆಮೇಲೆ ಥರ್ಡ್ ಒನ್ ಪುನೀತ್ ಸರ್ ಮೂವಿ ಜೇಮ್ಸ್ 28 ಕೋಟಿ ಫಸ್ಟ್ ಡೇ ಕಲೆಕ್ಷನ್ ಮಾಡೈತಿ. ಇವೆಲ್ಲ ನೋಡಿದ್ರೆ ಭೀಮಾ 3.9 ಕೋಟಿ ಸ್ಟಾರ್ಟಿಂಗ್ ಕಲೆಕ್ಷನ್ ಮಾಡೈತಿ. ಆಮೇಲೆ ಮೂವಿದು ಒಂದು ಕಲೆಕ್ಷನ್ ಎಲ್ಲಿಂದ ಎಲ್ಲಿ ಮಟ್ಟ ಹೋಗತ್ತಂತ ನೀವ ತಿಳ್ಕೊರಿ. ಆಮೇಲೆ ನಮ್ ಇಂಡಿಯಾದ ಫಸ್ಟ್ ಡೇ ಗ್ರಾಸ್ ಕಲೆಕ್ಷನ್ ಒಳಗ ಬಂದ್ರ ಟಾಪ್ 1 ಒಳಗ RRR ಐತಿ 223 ಕೋಟಿ. ಆಮೇಲೆ ಸೆಕೆಂಡ್ ಒನ್ ಬಾಹುಬಲಿ 2 214 ಕೋಟಿ. ಥರ್ಡ್ ಒಳಗ ಮೊನ್ನೆ ರಿಲೀಸ್ ಆಗಿದ್ದ ಕಲ್ಕಿ 182 ಕೋಟಿ. ಫೋರ್ತ್ ಒನ್ ಒಳಗ ಸಲಾರ್ 165 ಕೋಟಿ. ಆಮೇಲೆ ಲಾಸ್ಟ್ ನಿಕ್ಕ ಫಿಫ್ತ್ ಬರದ KGF ಚಾಪ್ಟರ್ 2 162 ಕೋಟಿ. ಓವರ್ ಆಲ್ ಮೂವಿ ಕಲೆಕ್ಷನ್ ನೋಡಿದ್ರ ಎಲ್ಲಾ ಹೈಯೆಸ್ಟ್ ಒಳಗದಾವ. ಭೀಮಾ ಪ್ಯಾನ್ ಇಂಡಿಯಾ ಮೂವಿ ಅಲ್ಲ, ಜಸ್ಟ್ ನಮ್ ಕರ್ನಾಟಕಕ್ಕೆ ಮಾಡಿದ ಮೂವಿ. ಎಲ್ಲಾ ಕರ್ನಾಟಕದ ಆಡಿಯನ್ಸ್ ಗೆ ಪಾಸಿಟಿವ್ ರೆಸ್ಪಾನ್ಸ್ ಬಂದೈತೆ ಆಲ್ರೆಡಿ ಭೀಮಾ. ಸಲಗಾಗ ಭೀಮಾಗ ಏನ್ರ ಕಂಪೇರ್ ಮಾಡಿದ ಅಂತಂದ್ರ ಸಲಗಾಗ ವೀಕೆಂಡ್ಸ್ ಒಳಗ 4 ದಿವಸ ಸಿಕ್ಕಿತ್ತು. ಸಲಗ 22 25 ಕೋಟಿ ಮಟ ಗ್ರಾಸ್ ಕಲೆಕ್ಷನ್ ಮಾಡೈತಿ. ಆಮೇಲೆ ಭೀಮಾ ನೀವು ಆಡಿಯನ್ಸ್ ಕಡೆ ಚಲೋ ರಿವ್ಯೂ ಬರಾಕತ್ರನು ಮಿನಿಮಮ್ 25 to 30 crore ಒಳಗ್ ಮಾತ್ರ ಇರ್ತೈತಿ. ಎದಕ್ಕಂತಂದ್ರ ಓನ್ಲಿ ಕರ್ನಾಟಕ ಒಳಗ್ ಮಾತ್ರ ರಿಲೀಸ್ ಆಗೈತಿ. ನಾಟ್ ಎ ಪ್ಯಾನ್ ಇಂಡಿಯಾ ಮೂವಿ, ನಾಟ್ ಎ ಪ್ಯಾನ್ ವರ್ಲ್ಡ್ ಮೂವಿ. ಆಮೇಲೆ ಈ ಮೂವಿ ಕಲೆಕ್ಷನ್ ಅಂತಾನು ಒಂದು ಕಾಂಪಿಟೇಷನ್ ಹೈ ಆಗ್ತೈತಿ. ಅಂದ್ರ ಮೂವಿ ಪಬ್ಲಿಕ್ ಗೆ ಯಾವ ರೀತಿ ರೀಚ್ ಮಾಡಿಸ್ಬೇಕು, ಆಮೇಲೆ ಡೈರೆಕ್ಟರ್ ಮ್ಯಾಗ ಆಕ್ಟರ್ಸ್ ಮ್ಯಾಗ ಬಹಳ ಎಫೆಕ್ಟ್ ಬೀಳ್ತೈತಿ. ಅದ್ರ ಸಂಬಂಧ ಅದು ತಲೆ ಕೆಡ್ಸ್ಕೊಂಡು ಚಲೋ ಮೂವಿ ಪ್ರೆಸೆಂಟ್ ಮಾಡಕ್ ಬರ್ತಾರ. ಕಲೆಕ್ಷನ್ ಬೇಡ, ಜಸ್ಟ್ ಮೂವಿನ ಎಂಜಾಯ್ ಮಾಡ್ಬೇಕಂತಂದ್ರ ಕರ್ನಾಟಕ ಇಂಡಸ್ಟ್ರಿ ಒಳಗ ಒಂದ್ ಲವ್ ರೊಮ್ಯಾನ್ಸ್ ಮೂವಿ ಮಾಡೇವಿ, ನಾವು ಬಹಳ ಕಷ್ಟಪಟ್ಟಿವಿ. ಬರ್ರಿ ಥಿಯೇಟರ್ಗೆ ಬರ್ರಿ, ನೋಡ್ರಿ, ನಮ್ಮ ಸಪೋರ್ಟ್ ಮಾಡ್ರಿ ಅಂತ ಅನ್ನೋದ ಬಾಳೆ ಆಗ್ತೈತಿ. ಯಾಕಂತಂದ್ರೆ ಒಂದ್ ಮೂವಿ ತನ್ನ ಕಂಟೆಂಟ್ ಇಂತ ಆಡಿಯನ್ಸ್ ಚೊಕ್ಕಬೇಕು ಹೊರತು ಅವ್ರು ಮಾಡಿದ ಕಷ್ಟ ಸಂಬಂಧ ಹೋಗ್ಬಾರ್ದಲ್ಲಿ. ಈ ಎಲ್ಲ ಓವರ್ ಆಲ್ ಅನಾಲಿಸಿಸ್ ಕಲೆಕ್ಷನ್ ಮ್ಯಾಗ ನಿಮ್ದೇನು ಒಪಿನಿಯನ್ ಅಂತ ತಳಗೇರಿ. ಚಾನಲ್ ಆಜು ಬಾಜು ಯಾರು ಹೊಂಟಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ನಾನು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್. ಸಬ್ಸ್ಕ್ರೈಬ್ ಕ್ಲಿಕ್ ಮಾಡೋರಿ.